ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಮಾತೃಕಾ ಸಂಧಿಯಲ್ಲಿ 11ನೇ ಪದ್ಯ. ಜ್ಯೋತಿಯೊಳಗಿಪ್ಪನು ಕಪಿಲ ಪುರಹೂತ ಮುಖ ದಿಕ್ಪತಿಗಳೆಂದ ಸಮೇತನಾಗಿ ದಕ್ಷಿಣಾಕ್ಷಿಯ ಮುಖದೊಳಗೆ ಹವಿಶ್ವ ಶ್ವೇತವರ್ಣ ಚತುರ್ಭುಜನ ಸಂಪ್ರೀತಿಯಿಂದಲೇ ಸ್ಥೂಲ ವಿಷಯವ ಚೇತನರಿಗೊಂಡುಣಿಪ ಜಾಗೃತಿ ಇತ್ತು ನೃಗಜಾಸ್ಯ. ಕಣ್ಣಿನೊಳಗಿಪ್ಪ ಜ್ಯೋತಿ, ಕಣ್ಣಿನೊಳಗಿರುವಂತಹ ಪ್ರಕಾಶದಲ್ಲಿ ಕಪಿಲ ನಾಮಕ ಪರಮಾತ್ಮ ಇದ್ದಾನೆ. ಈತನೇ ವಿಶ್ವನಾಮಕನಾಗಿದ್ದಾನೆ. ಹಿಂದಿನ ಪದ್ಯದಲ್ಲಿ ಹೇಳಿದ ಪುರುಹೂತ ಮುಖ 8, ದಿಕ್ಪತಿಗಳಿಂದ ಸಮೇತನಾಗಿ ಸೇವಿತನಾಗಿ ದಕ್ಷಿಣಾಕ್ಷಿಯ ಮುಖದೊಳೆಹ ವಿಶ್ವ. ಈ ವಿಶ್ವ ಸಮಸ್ತ ಜಗತ್ತಿನಲ್ಲಿ ವ್ಯಾಪಿಸಿರುವ ಹರಿಯೇ ಕಣ್ಣಿನ ಮುಖ್ಯ ಎಲ್ಲ ಭಾಗದಲ್ಲಿಯೂ ಇದ್ದಾನೆ. ಈ ವಿಶ್ವ ಶ್ವೇತವರ್ಣನಾಗಿದ್ದಾನೆ, ಚತುರ್ಭುಜಧಾರಿಯಾಗಿದ್ದಾನೆ, ನೃಗಜಾಸ್ಯನು, ಮನುಜಾಕೃತಿ ಮುಖವುಳ್ಳವನು, 18 ಮನುಜಾಕೃತಿ ಮುಖವುಳ್ಳವನು, ಮಧ್ಯದಲ್ಲಿ ಆನೆಯ ಮುಖ ಇದೆ. ಸಮಸ್ತ ಜೀವರಿಗೆ ಬಾಹಿರದಲ್ಲಿಪ್ಪ ಸ್ಥೂಲ ಭೋಗ್ಯ ಪದಾರ್ಥಗಳಲ್ಲಿರುವಂತಹ ಶುಭರಸವಾದ ತನ್ನ ಸ್ವರಸವನ್ನು ಸ್ವೀಕರಿಸಿ ಜೀವರಿಗೆ ಭೋಗ್ಯವಾದ ಸ್ಥೂಲ ರಸವನ್ನು ಜೀವರಿಗೆ ಉಣಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ನೆಲೆಸಿಹರು ದಿಗ್ದೇವತೆಗಳೇ ಕೆಲದ ಕರ್ಣಗಳಲ್ಲಿ ತೀರ್ಥಂಗಳಿಗೆ ಮಾನಿಗಳಾದ ಸುರನದಿ ಮುಖ್ಯ ನಿರ್ಜರರು. ಬಲದ ಕಿವಿಯಲ್ಲಿ ಇರುತಿಹರು ಬಾಂಬುಳೆಯ ಜನಕ ತ್ರಿವಿಕ್ರಮನು ನಿರ್ಮಲಿನರನು ಮಾಡುವನು ಈ ಪರಿ ಚಿಂತಿಸುವ ಜನರ. ಇಕ್ಕೆಲದ ಕರ್ಣಗಳಲ್ಲಿ ದಿಗ್ದೇವತೆಗಳು ನೆಲೆಸಿಹರು. ಎರಡೂ ಕಿವಿಗಳಲ್ಲಿ ದಿಗ್ಗಭಿಮಾನಿಯಾಗಿರುವಂತಹ ದೇವತೆಗಳಿದ್ದಾರೆ. ಇವರು ಯಾರ್ಯಾರು ಅಂದರೆ ಪೂರ್ವಕ್ಕೆ ಅಭಿಮಾನಿ ದಿಗಭಿಮಾನಿಗಳು ಪ್ರಾಣಾದಿಗಳು, ದಕ್ಷಿಣಕ್ಕೆ ಯಮಾದಿಗಳು, ಪಶ್ಚಿಮಕ್ಕೆ ವರುಣಾದಿಗಳು, ಉತ್ತರಕ್ಕೆ ಚಂದ್ರಕುಬೇರಾದಿಗಳು. ಈ ಪ್ರಕಾರ ದೇವತೆಗಳಿರುವರಲ್ಲದೆ ಎಡಾನಾಡಿಯು ಪೊಕ್ಕಳ ಎಡಭಾಗದಿಂದ ಬಲಭಾಗಕ್ಕೆ ಬಲ ಕಿವಿಯ ಪರ್ಯಂತರವಾಗಿ ಹಬ್ಬಿದೆ. ಈ ಕಾರಣ ಕಿವಿಯಲ್ಲಿ ತೀರ್ಥಂಗಳಿಗೆ ಅಭಿಮಾನಿಯಾಗಿರುವಂತಹ ದೇವತೆಗಳಾದ ಸುರನದಿ ಮುಖ್ಯ ನಿರ್ಜರು, ಗಂಗಾ ನದಿ ಭಾಗೀರಥಿ ಮೊದಲಾದ ನಿರ್ಜರರು ದೇವತೆಗಳು ಬಲಗಿವಿಯಲ್ಲಿ ಇದ್ದಾರೆ. ಗಂಗಾ ಬಾಂಬೋಳೆಯ ಜನಕನಾಗಿರುವಂತಹ ತೀರ್ಥಪಾದ ತ್ರಿವಿಕ್ರಮನು ಇದ್ದಾನೆ. ಈ ಪ್ರಕಾರ ಚಿಂತಿಸಿದರೆ ನಿರ್ಮಲಿನರನ್ನು ಮಾಡುವನು. ಅಲ್ಪ ಪಾಪಗಳಾದ ಅಶುಚಿ ದೋಷಗಳಿಂದ ಪಾಪಮುಕ್ತರನ್ನಾಗಿ ಮಾಡ್ತಾನೆ. ಆದ್ದರಿಂದ ಹಿಂದೆ ಸಂಧಿಯ ಸಾರದಲ್ಲಿ ಹೇಳಿದೆ, ಕಾರಣ ಅಶುಚಿಯಾದರೆ ಬಲದ ಕಿವಿ ಮುಟ್ಟುವ ಪದ್ಧತಿ ಇದೆ. ಕಿವಿಗಳಲ್ಲಿ ಅಭಿಮಾನಿ ನಿಯಾಮಕರಾಗಿರುವಂಥ ಭಗದ್ರೂಪಗಳನ್ನು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಕಿವಿಗಳಲ್ಲಿ ದಿಗ್ದೇವತೆಗಳೆನಿಸಿದ ಇಂದ್ರ, ಯಮ, ವರುಣ, ಕುಬೇರ, ಇಂದ್ರ ಇವರು. ತೀರ್ಥಾಭಿಮಾನಿಗಳಾದ ಗಂಗಾದಿ ದೇವತೆಗಳು ಬಲಗಿವಿಯಲ್ಲಿ ಇದ್ದಾರೆ. ಈ ರೀತಿಯಿಂದ ಯಾರು ಚಿಂತನೆ ಮಾಡುತ್ತಾರೆಯೋ ಅಂಥವರ ಪಾಪಗಳನ್ನು ತ್ರಿವಿಕ್ರನಾಮಕ ಪರಮಾತ್ಮ ತೊಳೆದು ಹಾಕ್ತಾನೆ ಅಂತ ಹೇಳ್ತಾ ಇದ್ದಾರೆ. ಚಿತ್ತಜೇಂದ್ರರು ಮನದೊಳೆಪ್ಪರು ಕೃತ್ಯವಾಸನು ಅಹಂಕಾರದೆ ಚಿತ್ತಚೇತನ ಮಾನ್ಯಗಳು ವಿಹಗೇಂದ್ರ ಫಣಿಪರಳು. ನಿತ್ಯದಲ್ಲಿ ನೆಲೆಗೊಂಡು 19 ಮೊಗತೈಜಸನು ಸ್ವಪ್ನಾವಸ್ಥೆಯೈದಿಸಿ ಜೀವರನು ಪ್ರವಿವಿಕ್ತ ಭುಕು ಎನಿಪ. ಚಿತ್ತಜ
ಅಂದರೆ ಕಾಮ, ಇಂದ್ರದೇವರು. ಇವರು ಯಜ್ಞಯಾಗಾದಿ ಕಾರ್ಯಗಳನ್ನು ಮಾಡಿಸಲು ಪ್ರೇರಿಸುವರು. ಮನಸ್ಸಿನಲ್ಲಿ ಇರ್ತಾರೆ. ಕೃತ್ಯವಾಸನು ಚರ್ಮಾಂಬರಧಾರಿಯಾಗಿರುವಂತಹ ಮಹಾರುದ್ರದೇವರು ಅಹಂಕಾರ ತತ್ವದಲ್ಲಿದ್ದಾರೆ. ಚಿತ್ತಾಭಿಮಾನಿ ಗರುಡ ಭಗವತೋಪಾಸನಕ್ಕೆ ಏಕಾಗ್ರತೆ ಕೊಡುವಂತಹ ಚಿತ್ತಕ್ಕೆ ಅಭಿಮಾನಿಯಾದ ಗರುಡ ದೇವರು. ಚೇತನ ಅಂದರೆ ಮನಸ್ಸು. ಚೇತನ ಭಗವಂತನನ್ನು ಧ್ಯಾನದಿಂದ ಒಲಿಸಿದ ಮೇಲೆ ಭಗವಂತನ ಗುಣ ಸ್ತುತಿ ಮಾಡಲು ಚೇತನನಿಷ್ಠವಾದ ಧರ್ಮಕ್ಕೆ ಫಣಿಪ ಶೇಷದೇವರು. ಶೇಷೋ ವ್ಯಾಖ್ಯಾನಕರ್ತ ಅಂತ ಹೇಳಿದ್ದಾರೆ ಮಧ್ವ ಸಿದ್ಧಾಂತ ಸಾರದಲ್ಲಿ. ಹೀಗೆ ಮನಸ್ಸು ಪ್ರಭೇದಗಳಾಗಿರುವಂತಹ ಮನಸ್ಸು ತತ್ವಾಭಿಮಾನಿಗಳಿಗೆ ಉಪರಮೆ ಇತ್ತು. ಅಹಂಕಾರ, ಚಿತ್ತ, ಚೇತನ, ರುದ್ರ, ವಿಹಗೇಂದ್ರ, ಗರುಡ ಇವರನ್ನು ಅಂದರೆ ಜೀವನ ಮನಾದಿಗಳಲ್ಲಿಪ್ಪ ದೇವತೆಗಳನ್ನು ವಿಶ್ವನು ಕಂಠಸ್ಥಾನ ವೈದಿಸಿ ತೈಜಸ್ಸನ್ನು ವಶ ಮಾಡ್ತಾನೆ. 19 ಮುಖದ ತೈಜಸ್ಸನು ನಿತ್ಯ ಕಂಠದಲ್ಲಿದ್ದಾರೆ. ಜೀವನಿಗೆ ಸ್ವಪ್ನಾವಸ್ಥೆ ಐದಿಸಿ ಅಂದರೆ ಸ್ವಪ್ನ ಬೀಳುವಂತೆ ಮಾಡಿ ಪ್ರವಿವ್ಯಕ್ತ ಭುಕು ಎನಿಪ ಮನಸ್ಸ ವಾಸನಗಳಿಂದ ಹುಟ್ಟಿಸಿ ತೋರುವ ವಿಷಯಗಳನ್ನು ಆ ವಿಷಯಗಳು ಪ್ರವಿವ್ಯಕ್ತವೆನಿಸುತ್ತವೆ. ತೈಜಸ್ಸನು ಇಂಥ ವಾಸನಮಯವಾಗಿರುವಂತಹ ಶುಭಸಾರವನ್ನು ತನ್ನ ಸ್ವಾಖ್ಯರಸ ಭುಂಜಿಸಿ ಜೀವರಿಗೆ ಸ್ವಪ್ನಾದಿ ಅನೇಕ ಪ್ರವಿವ್ಯಕ್ತ ಸಂಸ್ಕಾರಗಳಿಂದ, ಪ್ರವಿವ್ಯಕ್ತ ಅಂದರೆ ಸಂಸ್ಕಾರಗಳಿಂದ ಅನುಭವವನ್ನು ತಂದುಕೊಡ್ತಾನೆ. ಇಲ್ಲಿ ಸ್ವಪ್ನ ವ್ಯಾಪಾರಗಳನ್ನು ಮಾಡಿಸುವಂತಹ ತೈಜಸ್ಸಿನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಸ್ವಪ್ನ ಸ್ಥಾನ ಅಂದರೆ ಕಂಠ. ಮಾನಸ ವಾಸನ ಸಂಸ್ಕಾರಗಳಿಂದ ಹುಟ್ಟುವ ಸರ್ವ ಪ್ರವಿವ್ಯಕ್ತ ವಸ್ತುಗಳನ್ನು ತಿಳಿಸಿಕೊಟ್ಟು ಅವುಗಳ ಸಾರಭಾಗವನ್ನು ಭುಂಜಿಸುವವನು. ವಿಶ್ವನಂತೆ ತೈಜಸ್ಸಿನಿಗೂ 19 ಮುಖಗಳು, 7 ಅಂಗಗಳಿವೆ. ಈ ತೈಜಸ್ಸನ್ನು 2ನೇ ಪಾದ ಉಕಾರ ವಾಚ್ಯನಾದ 2ನೇ ರೂಪ. ಜಾಗತ್ಕಾಲದ ವಸ್ತುಗಳ ಸಂದರ್ಶನದಿಂದ ಆಗಿರುವ ಸಂಸ್ಕಾರದಿಂದ ನಿರ್ಮಿತವಾಗಿ ಸ್ವಪ್ನದಲ್ಲಿ ತೋರುವ ವಿಷಯಗಳು ಪ್ರವಿವ್ಯಕ್ತ ಅನಿಸುತ್ತೆ. ಮತ್ತು ತೈಜಸ್ಸನು ಇವುಗಳನ್ನು ಸ್ವಪ್ನದ್ವಾರ ತೋರಿಸಿ ಇವುಗಳಲ್ಲಿಯ ಸ್ವಾರವನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿ ವರಾಹ ಪುರಾಣದಲ್ಲಿ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನಮಯ ತೈಜಸನು ಹೃದಯ ಸ್ಥಾನ ವೈದಿಸಿ ಪ್ರಾಜ್ಞನೆಂಬ ವಿಧಾನದಿಂ ಕರೆ ಸುತ್ತ ಚಿತ್ಸುಕ ವ್ಯಕ್ತಿಯನ್ನೇ ಕೊಡುತ್ತಾ ಆನತೇಷ್ಟಪ್ರದ ಅನುಸಂಧಾನವೇಯದೆ ಸುಪ್ತಿಯೈಸಿ ತಾನೇ ಪುನರಪಿ ಸ್ವಪ್ನ ಜಾಗೃತೆ ಈವ ಚೇತನಕ್ಕೆ. ಜ್ಞಾನಮಯ, ಜ್ಞಾನ ಪ್ರಾಚುರ್ಯ ಸಚ್ಚಿನ್ನ ದೇಹವುಳ್ಳಂತಹ ತೈಜಸ್ ನಾಮಕ ಪರಮಾತ್ಮನು ವಿಶ್ವನಿಂದ ಕೂಡಿಕೊಂಡು ಹೃದಯ ಸ್ಥಾನ ವೈದಿಸಿ ಜೀವನನ್ನು, ಹೃದಯ ಅಂದರೆ ಎದೆಯ ಸ್ಥಳವನ್ನು ಹೊಂದಿಸಿ ಹೃದಯಸ್ಥನಾದ ಪ್ರಾಜ್ಞೆಂಬ ಪರಮಾತ್ಮನ ವಶಕ್ಕೆ ಕೊಡಲು ಆ ಪ್ರಾಜ್ಞೆ ನಾಮಕ ಪರಮಾತ್ಮನು ಜೀವನಿಗೆ ನಿದ್ರಾವಸ್ಥೆಯನ್ನು ಕೊಡ್ತಾನೆ. ಆನತೇಷ್ಟಪ್ರದನು, ಶರಣಾಗತರಿಗೆ ಇಷ್ಟವನ್ನು ಕೊಡುವಂತಹ ಪರಮಾತ್ಮನು ಜಾಗ್ರತ್ಕಾಲೀನ ದೇಹಾಲಸ್ಯ ಹೋಗಲಾಡಿಸಲು ಜಾಗ್ರತ್ ಸ್ವಪ್ನ ವ್ಯಾಪಾರಗಳ ಅನುಸಂಧಾನವೀಯದೆ ತಿಳುವಳಿಕೆ ಕೊಡದೆ ಸುಪ್ತಿಯೈಸಿ ಗಾಢ ನಿದ್ರೆಯನ್ನು ಕೊಟ್ಟು ಚಿತ್ಸುಖ ವ್ಯಕ್ತಿಯನ್ನೇ ಕೊಡುತ್ತಾ ಸ್ವರೂಪ ಸುಖವಾದ ಕಿಂಚಿತ್ ಮುಕ್ತಿ ಸುಖಕ್ಕೆ ಸಾಮ್ಯವಾದ ಸುಖವನ್ನು ಕೊಡ್ತಾನೆ. ಈ ಸುಖದ ಅನುಭವ ಜ್ಞಾನ ನಿದ್ರಾಕಾಲ ಜೀವನಿಗಿಲ್ಲ. ಪ್ರಾಣದೇವರ ವ್ಯತಿರಿಕ್ತ ಎಲ್ಲ ರುದ್ರಾದಿ ತಾತ್ವಿಕರು ತಮ್ಮ ವ್ಯಾಪಾರ ಜೀವನಲ್ಲಿ ಮಾಡದೆ ಪರಮಾತ್ಮನ ಧ್ಯಾನಪರರಾಗಿರ್ತಾರೆ. ಜೀವನಿಗೆ ನಿದ್ರಾಕಾಲ ಉಪರಮ ಮಾಡಿಸಿದ ಮೇಲೆ ನಾನು ಇಷ್ಟು ಕಾಲ ಪರ್ಯಂತ ಸುಖ ನಿದ್ರಾ ಮಾಡಿದ್ದೇನೆಂಬ ಜ್ಞಾನ ಮಾತ್ರ ಜೀವರಿಗಿರುತ್ತೆ. ಹೀಗೆ ಪ್ರಾಜ್ಞಾಮಕ ಪರಮಾತ್ಮನು ನಿದ್ರಾ ಉಪರೋಗೈಸಿ ಪುನಃ ಜೀವನನ್ನು ತೈಜಸ್ಸನ್ನು ವಶ ಕೊಡಲು ಕಂಠದಲ್ಲಿ ಬಂದು ಸ್ವಪ್ನ ವಿಶ್ವನ ಅಧೀನ ಮಾಡಲು ಜೀವನ ಅಂಶ ಕಣ್ಣಿನಲ್ಲಿ ಬರಲು ಜಾಗ್ರತೆ. ಹೀಗೆ ಪ್ರಾಜ್ಞನು ತಾನೇ ಅಂದರೆ ಈ 3 ರೂಪಗಳು ಒಂದೇ ಆದ ಕಾರಣ ತಾನೇ ಎಂಬ ಶಬ್ದ ಪ್ರಯೋಗವನ್ನು ಮಾಡಿದ್ದಾರೆ. ಹೀಗೆ ಚೇತನರಿಗೆ ಸ್ವಪ್ನ ಜಾಗ್ರತೆ ಕೊಡುವನು. ಇದು ಮಾಂಡುಕೋಪನಿಷತ್ತಲ್ಲಿ ಬಂದಿದೆ, ಮಾನಸ ಸ್ಮೃತಿಯಲ್ಲೂ ಬಂದಿದೆ,
ಅದನ್ನು ಹೇಳಿದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ತೈಜಸ್ಸನ್ನು ಕಂಠಗತ ಜೀವನ ಪ್ರಕಾಶವನ್ನು ತೆಗೆದುಕೊಂಡು ವಿಶ್ವಸಹಿತನಾಗಿ ಪ್ರಾಜ್ಞಾಗಾರ ಪ್ರವೇಶಿಸಿ ಸುಷುಪ್ತಾವಸ್ಥೆಯನ್ನು ಕೊಡ್ತಾನೆ. ಆಗ ಮುಖ್ಯಪ್ರಾಣದೇವರ ಜೀವನ ನುಂಗಿ ತನ್ನ ಅಧೀನಪಡಿಸಿ ಶ್ರೀ ರಮಾದೇವಿಯರಲ್ಲಿ ಪ್ರವೇಶಿಸಲು ಅವರು ಉಭಯತರನ್ನು ದೇಹದಲ್ಲಿಟ್ಟು ಶ್ರೀ ಪ್ರಾಜ್ಞಾಲಿಂಗನ ಮಾಡ್ತಾರೆ ಅಂತ ಹೇಳ್ತಾರೆ. ಆಗ್ಗೆ ಪ್ರಾಜ್ಞೆ ದೇವರು ಜೀವನ ಸ್ವರೂಪ ಸುಖ ಕಿಂಚಿತ್ ವ್ಯಕ್ತೀಕರಿಸುತ್ತಾರೆ. ತಾಮಸ ಜೀವರಿಗೆ ತತ್ತತ್ ಸಂಬಂಧದಿಂದ ಅನಿತ್ಯ ಸುಖವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ನೋಡ್ರಿ ಪರಮಾತ್ಮನ ಮಹಿಮೆ ಎಷ್ಟಿದೆ. ನಾಲಿಗೆಯೊಳಗಿಹ ವರುಣ ಮಚ್ಚಣು ನಾಲಿಗೆಯೊಳು ಉಪೇಂದ್ರ ಇಂದ್ರರು ತಾಲು ಪರ್ಜನ್ಯಾಖ್ಯ ಸೂರ್ಯನು ಅರ್ಧ ಗರ್ಭನಿಹ ಆಲಿಯಳು ವಾಮನ ಸುಭಾಮನ ಫಾಲದುಳು ಶಿವಕೇಶವನು ಸುಖಪೋಲದೊಳಗೆ ರತೀಶ ಕಾಮನು ಅಲ್ಲಿ ಪ್ರದ್ಯುಮ್ನ. ನಾಲಿಗೆಯಲ್ಲಿ ವರುಣದೇವರು, ಅಲ್ಲಿ ಮತ್ಸ್ಯರೂಪಿಯಾಗಿರುವಂತಹ ಪರಮಾತ್ಮ ಇರ್ತಾನೆ. ಅಣುನಾಲಿಗೆ ಅಂದರೆ ಕಿರುನಾಲಿಗೆಯಲ್ಲಿ ಇಂದ್ರ, ಅಲ್ಲಿ ಪರಮಾತ್ಮ ಉಪೇಂದ್ರ ನಾಮಕನಾಗಿರ್ತಾನೆ. ಎದ್ದು ಶಬ್ದವನ್ನು ನುಡಿಸಿಸ್ತಾನೆ. ತಾಲು ಅಂದರೆ ಶಬ್ದ ಉಚ್ಚರಿಸುವಂತಹ ಕಂಠದೇಶದಲ್ಲಿ ಪರ್ಜನ್ನಾಮಕ ಸೂರ್ಯ, ಅರ್ಧಗರ್ಭನೆಂಬ ನಾಮದಿಂದ ಪರಮಾತ್ಮ ಇದ್ದಾನೆ. ಆಲಿಯವಳು ಅಂದರೆ ಕಣ್ಣಿನಲ್ಲಿ ವಾಮನ, ಸುಭಾಮನ, ಈ ರೀತಿಯಾಗಿ ಎರಡು ಕಣ್ಣಿನಲ್ಲಿ ಇದ್ದಾರೆ. ಹಣೆಯಲ್ಲಿ ಫಾಲ ಅಂದರೆ ಹಣೆಯಲ್ಲಿ ಮಂಗಳಕರನಾದ ಶಿವರುದ್ರನು, ಕೇಶವನು ಇದ್ದಾರೆ. ಕಪೋಲದೊಳಗೆ ಎರಡು ಗಲ್ಲಗಳಲ್ಲಿ ರತೀಶ ಕಾಮನು, ಸುಂದರಪ್ರತನಾದ ರತಿದೇವಿ ಪತಿಯಾದ ಕಾಮದೇವರಿದ್ದಾರೆ. ಇಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಇದ್ದಾನೆ. ಆಯಾ ಅಂಗಗಳಿಗೆ ಕಾಂತಿಯನ್ನು ಕೊಡುತ್ತಾ ಆಯಾ ಅಂಗಗಳ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ನೋಡ್ರಿ ಪರಮಾತ್ಮ ಎಷ್ಟು ರೀತಿಯಿಂದ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ರೋಮಗಳಲ್ಲಿ ವಸಂತ ತ್ರಿಕಕುದ್ಧಾಮ ಮುಖದೊಳಗ ಅಗ್ನಿ ಭಾರ್ಗವ ತಾಮರಸಭವ ವಾಸುದೇವರು ಮಸ್ತಕದೊಳಿಹರು ಈ ಮನದೊಳೆಹ ವಿಷ್ಣು ಶಿಖದಳು ಉಮಾಮಹೇಶ್ವರ ನಾರಸಿಂಹ ಸ್ವಾಮಿ ತನ್ನನು ದಿನ ದಿನನೆವರ ಮೃತ್ಯು ಪರಿಹರಿಪ. ರೋಮಗಳಲ್ಲಿ ವಸಂತ, ಸುಖದಿಂದ ಯಾರು ವಾಸ ಮಾಡಿಸುತ್ತಾರೋ ಆತನಿಗೆ ವಸಂತ ಅಂತ ಕರೀತಾರೆ. ಈ ವಸಂತ ಋತುವಿಗೆ ಅಭಿಮಾನಿಯಾಗಿರುವಂತಹ ಕಾಮದೇವರು. ತ್ರಿಕಕುದ್ಧಾಮ ಹರಿ ಹಿಂಕಾರ ನಾಮಕ ಪ್ರದ್ಯುಮ್ನ ರೂಪದಿಂದ ಇರುವನೆಂದು ಮಾನಸ್ಮೃತಿ ಹೇಳಿದೆ. ಮುಖದಲ್ಲಿ ಅಗ್ನಿದೇವರು, ಭಾರ್ಗವ ಅಂದರೆ ಪರಶುರಾಮ ರೂಪದಿಂದ. ಮಸ್ತಕ ಅಂದರೆ ತಲೆಯಲ್ಲಿ ತಾಮರಸಭವ ಕಮಲದಿಂದ ಹುಟ್ಟಿದಂತಹ ಬ್ರಹ್ಮದೇವರು. ವಾಸುದೇವ ನಾಮಕ ಪರಮಾತ್ಮ ಅಲ್ಲಿದ್ದಾನೆ. ಮನಸ್ಸಿನಲ್ಲಿ ವಿಷ್ಣು ನಾಮಕ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ತಲೆಯ ಕೂದಲುಗಳಲ್ಲಿ ಉಮಾಮಹೇಶ್ವರ ಉಮಾಪತಿ ರುದ್ರ ನರಸಿಂಹದೇವರು ಇದ್ದು, ಸ್ವಾಮಿ ಒಡೆಯನಾದ ನರಸಿಂಹನು ತನ್ನನ್ನು ಅನುದಿನ ನಿತ್ಯದಲ್ಲಿ ನೆನೆಯುವರ ಮೃತ್ಯು ಪರಿಹಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿ ರೋಮಾಭಿಮಾನಿ ಮುಂತಾದವರಲ್ಲಿರುವ ಭಗವದ್ ರೂಪಗಳನ್ನು ಹೇಳಿದ್ದಾರೆ. ವಸಂತನು ವಸಂತದ ಅಭಿಮಾನಿಯಾಗಿರುವಂಥವನು. ಈ ವಸಂತನೆಂಬ ಅಭಿಮಾನಿ ದೇವತೆಯಲ್ಲಿ ತ್ರಿಕಕುದ್ಧಾಮ ಶಬ್ದವಾಚನಾದ ಪರಮಾತ್ಮ ಇದ್ದಾನೆ. ಅಜನಲ್ಲಿ ಅಂದರೆ ಚತುರ್ಮುಖನಲ್ಲಿ ವಾಸುದೇವ ರೂಪಿಯಾಗಿದ್ದಂಥ ಪರಮಾತ್ಮ ಇದ್ದಾನೆ. ತಲೆಯಲ್ಲಿ ಶಿಖೆಯಲ್ಲಿ ರುದ್ರನು, ಅವನಲ್ಲಿ ನಿಯಾಮಕನಾಗಿ ವೀರ್ಯನಿಧಿ ಮೃತ್ಯು ಎನಿಸಿರುವಂತಹ ನರಸಿಂಹದೇವರಿದ್ದಾರೆ. ಇದೆಲ್ಲ ವಿಷಯಗಳು ವಾಯುಪುರಾಣ ಇತ್ಯಾದಿಗಳು ಬಂದಿದೆ. ಅದನ್ನು ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮೌಳಿಯಲ್ಲಿ ಹವಾಸುದೇವನು ಏಳದಿ ಕನವ ಜಾತಿ ರೂಪವ ತಾಳಿ ಮುಖದಳು ಶ್ರವಣನಯನ ದವಯವಗಳೊಳಗೆ ಆಳರಸು ತಾನಾಗಿ ಸತತ ಸುಲೀಲೆಗೈವು ತಳಿಪ್ಪ ಸುಖಮಯ
ಕೇಳಿ ಕೇಳಿಸಿ ನೋಡಿ ನೋಡಿಸಿ ನುಡಿದು ನುಡಿಸುವನು. ಮೌಳಿಯಲ್ಲಿ ವಾಸುದೇವ ನಾಮಕ ಪರಮಾತ್ಮ ಮಸ್ತಕ ಆರಂಭಿಸಿ ಎಲ್ಲ ಮುಖದಲ್ಲಿಪ್ಪ ಅವಯವಗಳಲ್ಲಿ ರೂಪಗಳನ್ನು ಇಲ್ಲಿ ಹೇಳ್ತಾರೆ. ಶಿರಸ್ಸಿನಲ್ಲಿ ವಾಸುದೇವ ಇದ್ದಾನೆ, ಅಲ್ಲದೆ ಶಿರಸ್ಸಿನಲ್ಲಿ ಅಜ, ಮುಖದಲ್ಲಿ ಆನಂದ, ಬಲಗಣ್ಣಿನಲ್ಲಿ ಇಂದ್ರ, ಎಡಗಣ್ಣಿನಲ್ಲಿ ಈಶಾನ, ಬಲಗಿವಿಯಲ್ಲಿ ಉಗ್ರ, ಎಡಗಿವಿಯಲ್ಲಿ ಊರ್ಜ, ಬಲ ನಾಸಾಪುಟದಲ್ಲಿ ಋತುಂಭರ, ಎಡನಾಸಾಪುಟದಲ್ಲಿ ರೋಗ, ಬಲಕಪೋಲದಲ್ಲಿ ಲಶ, ಎಡಕಪೋಲದಲ್ಲಿ ರುಜ, ಮೇಲ್ತುಟಿಯಲ್ಲಿ ಏಕಾತ್ಮ, ಕೆಳತುಟಿಯಲ್ಲಿ ಐರ, ಮೇಲಿನ ದಂತಪಂಕ್ತಿಯಲ್ಲಿ ಓಜೋಭೃತ್, ಕೆಳಗಿನ ದಂತಪಂಕ್ತಿಯಲ್ಲಿ ಔರಸ, ತಾಲುವಿನಲ್ಲಿ ಅಂದರೆ ನಾಲಿಗೆಯಲ್ಲಿ ಅನಂತ, ವಾಚದಲ್ಲಿ ಅರ್ಧಗರ್ಭ, ಹೀಗೆ 7 ಅಧಿಕ 9. 7 ಅಧಿಕ 9 ಅಂದರೆ 7 + 9 16 ಅಜಾದಿ ರೂಪವನ್ನು ಮುಖ, ಶ್ರವಣ, ನಯವನೆ ಮೊದಲಾದ ಅವಯವಗಳಲ್ಲಿ ಪರಮಾತ್ಮ ಇದ್ದಾನೆ. ಈ ರೂಪದಿಂದ ಶ್ರೀಹರಿಯು ತನಗೇ ತಾನೇ ಆಳರಸು, ತನಗೇ ತಾನೇ ಸೇವ್ಯ ಸೇವಕನಾಗಿದ್ದಾನೆ. ಸುಖಮಯ ಶರೀರವುಳ್ಳವನಾಗಿದ್ದಾನೆ. ಅನಂತ ಬಗೆಯಿಂದ ಆಯಾ ಅವಯವ ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದಾನೆ. ಕಿವಿಯಿಂದ ತಾನು ಕೇಳಿ ತತ್ವಾಭಿಮಾನಿಗಳ ದೇವತೆಗಳ ದ್ವಾರ ಈ ಜೀವನಿಗೆ ಕೇಳಿಸ್ತಾನೆ. ತಾನು ಸ್ವರೂಪ ಚಕ್ಷುಸ್ಸಿನಿಂದ ಜೀವನ ಸ್ವರೂಪೇಂದ್ರದಲ್ಲಿದ್ದು ನೋಡಿ ಈ ಜೀವರಿಗೆ ನುಡಿಸುತ್ತಾನೆ. ತಾನು ನುಡಿದು ಶಬ್ದ ಉಚ್ಚಾರ ಮಾಡಿ ಪತಿಗಳಿಂದ ಉಚ್ಚಾರ ಮಾಡಿಸಿ ಜೀವನಿಂದ ನುಡಿಸುತ್ತಾನೆ. ನೋಡಿರಿ ಎಷ್ಟಿದೆ ಭಗವಂತನ ಅನಂತ ವ್ಯಾಪಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಸರಿಯಾಗಿ ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. 2 ಅಧಿಕ 70 ನಾಡಿಗೆ ಮುಖ್ಯ ಏಕೋತ್ತರ ಶತಗಳಲ್ಲಿ ಹವು 101 ಮೂರ್ತಿಗಳು. ಅರಿದು ದೇಹದಿ ಕಲಶ ನಾಮಕ ಹರಿಗೆ ಕಳೆಗಳಿವೆಂದು ನೈರಂತರದಿ ಪೂಜಿಸುತ್ತಿಹರು ಪರಮಾದರದಿ ಭೂಸುರರು. 2 ಅಧಿಕ 70 ನಾಡಿಗೆ 2 ಹೆಚ್ಚಾಗಿರುವ 70,000 ಅಂದರೆ 72,000 ನಾಡಿಗಳಲ್ಲಿ ಮುಖ್ಯ ನಾಡಿಗಳು 101 ಏಕೋತ್ತರ ಶತ ಅಂತ ಹೇಳಿದ್ದಾರೆ. ಇವುಗಳಲ್ಲಿ 101 ಮೂರ್ತಿಗಳು. ಹೇಳ್ತಾ ಇದ್ದಾರೆ. ಸುಷುಮ್ನಾಕ್ಕೆ 4 ದಿಕ್ಕುಗಳು. 4 ದಿಕ್ಕುಗಳಲ್ಲಿ ಎಡಭಾಗಕ್ಕೆ ಎಡನಾಡಿ, ಬಲಭಾಗಕ್ಕೆ ಪಿಂಗಳ ನಾಡಿ, ಧಾರುಣಿ ನಾಡಿ ಪೂರ್ವಕ್ಕೆ, ವಜ್ರಿಕಾ ನಾಡಿ ಪಶ್ಚಿಮಕ್ಕೆ. ಇದರಲ್ಲಿ ಇಡಾನಾಡಿ 50 ಅಂಶದಿಂದ, ಪಿಂಗಳ ನಾಡಿ 50 ಅಂಶದಿಂದ ಹೊಕ್ಕಳ ಪರ್ಯಂತರವಾಗಿ ಬಂದು ಹೊಕ್ಕಳಿಂದ ಎಡಗಡೆಗಿದ್ದ ಇಡಾನಾಡಿ ಬಲಕ್ಕೆ, ಬಲಗಡೆಗಿದ್ದ ಪಿಂಗಳ ನಾಡಿ ಎಡಕ್ಕೆ 4 ಸಂಖ್ಯೆಯ ಕತ್ತರಿಯೋಪಾದಿ ತಿರುಗಿ ಬಲಭಾಗ ಕಿವಿಗೆ ಇಡಾನಾಡಿ 50 ಅಂಶಗಳು ಮುಟ್ಟಿವೆ ಮತ್ತು ಪಿಂಗಳ ಎಡಭಾಗ ಪಸರಿಸಿ ಎಡಗಿವಿಗೆ ಮುಟ್ಟಿದೆ. ಹೀಗೆ 50, 50, 100 ಸುಷುಮ್ನ ಹೀಗೆ 101 ನಾಡಿಯಲ್ಲಿ ಕಲಶನಾಮಕ ಪರಮಾತ್ಮನು ಅಂದರೆ ಬಾಹಿರದ ಕಲಶಾರ್ಚನೆಯಲ್ಲಿ ಗಂಗಾದಿ ಸಕಲ ತೀರ್ಥಗಳನ್ನು ಚಿಂತಿಸಿ ಅಜಾದಿ 101 ಮೂರ್ತಿಗಳನ್ನು ಚಿಂತಿಸಬೇಕು ಅಂತ ಹೇಳ್ತಾರೆ. ನಿರಂತರವಾಗಿ ಭೂಸುರರು ಬ್ರಾಹ್ಮಣ ಶ್ರೇಷ್ಠರಾದ ಜ್ಞಾನಿಗಳು ಪರಮಾದರದಿ ಒಂದೇ ದಾರ್ಢ್ಯ ಭಕ್ತಿಯಿಂದ ಪೂಜಿಸ್ತಾ ಇರ್ತಾರೆ. ಎರಡು ಅಧಿಕ 70 ಅಂತಂದರೆ ಅಜಾದಿ 51 ರೂಪ, ಕೇಶವಾದಿ 24, ಆತ್ಮಾದಿ 4, ವಿಶ್ವಾದಿ 4, ವಾಸುದೇವಾದಿ 4, ಮತ್ಸ್ಯಾದಿ 10, ಶಿಂಶುಮಾರ 1, ವೇದವ್ಯಾಸ 1, ದಧಿವಾಮನ 1, ವರಹದೇವರು 1, ಹೀಗೆ 101 ರೂಪಗಳನ್ನು ಚಿಂತಿಸಬೇಕು ಅಂತ ಹೇಳ್ತಾ ಇದ್ದಾರೆ. ದೇಹದಲ್ಲಿರುವಂತಹ 72,000 ನಾಡಿಗಳಲ್ಲಿ ಹೃದಯದಲ್ಲಿರುವ 101 ನಾಡಿಗಳು ಮುಖ್ಯವಾದದ್ದು.
ಎಂದು ಶ್ರುತಿಗಳು ಹೇಳಿವೆ. ಅದಕ್ಕೆ ದಾಸರು 101 ನಾಡಿಗಳು ಅಂತ ಹೇಳಿದ್ದಾರೆ. ತಂತ್ರಸಾರ ಶ್ರೀಮದಾಚಾರ್ಯ ಹೇಳಿದ ಮಾತೃಕಾ ಏಕಾ ಪಂಚಾಶತ್ ಕಲಾಹ ಕಲಶ ದೇವತಾ ಎಂದು 101 ಕಲಶಗತ ಭಗವದ್ ರೂಪಗಳನ್ನು ಇಲ್ಲಿ ಹೇಳಿದ್ದಾರೆ. ಇದಕ್ಕೆ ಕಾರಣವೆನಿಸುವ 2 ದಶನಾಡಿಗಳೊಳಗೆ ಸುರ ನದಿಯ ಮೊದಲಾದ ಅಮಲತೀರ್ಥಗಳೇ ಹೌಕರಣದಲೇ ಪದುಮನಾಭನು ಕೇಶವಾದಿ ದ್ವಿದಶ ರೂಪದಲ್ಲಿಪ್ಪನಲ್ಲ ಅತಿ ಮೃದುಳವಾದ ಸುಷುಮ್ನ ಏಕದೊಳಗೆ ಏಕಾತ್ಮನೆನಿಸುವನು. ಇದಕ್ಕೆ ಕಾರಣವೆನಿಪವು ಹಿಂದೆ ಹೇಳಿದ 100 ನಾಡಿಗಳಿಗೆ ಕಾರಣ ಮೂಲ ಉತ್ಪತ್ತಿ ಸ್ಥಾನಗಳು ಅಂತ ಹೇಳ್ತಾ ಇದ್ದಾರೆ. 2 ದಶನಾಡಿಗಳು 12 ನಾಡಿಗಳಲ್ಲಿ ಸುರನದಿಯ ಮೊದಲಾದ ಅಮತೀರ್ಥಗಳಿವೆ. ಕರಣದಲ್ಲಿ ಗಂಗಾದಿ ನದಿಗಳೇ ಮೊದಲು ಮಾಡಿ 12 ನದಿಗಳು ಆಯಾ ಇಂದ್ರಿಯಗಳಲ್ಲಿವೆ ಅಂತ ಹೇಳ್ತಾ ಇದ್ದಾರೆ. ಈ ನದಿಗಳೆಲ್ಲವೂ ಅಮಲ ನಿರ್ಮಲವಾದವು. ಇಲ್ಲಿ ಒಂದೊಂದು ನಾಡಿ ನದಿಗಳಲ್ಲಿ ಒಂದೊಂದು ಕೇಶವಾದಿ 12 ಭಗವದ್ ರೂಪಗಳಿವೆ. ಮೃದುಳವಾದ ಅತಿ ಸೂಕ್ಷ್ಮವಾದ ಸುಷುಮ್ನಾ ನಾಡಿಯೊಳಗೆ ಪರಮಾತ್ಮನು ಏಕಾತ್ಮ ಹೆಸರಿನಿಂದ ಇದ್ದಾನೆ. ಸಮಸ್ತ ಕ್ಷರಾಕ್ಷರ ಪುರುಷರಿಗೆಲ್ಲ ಪ್ರಧಾನ ಶ್ರೇಷ್ಠನಾಗಿರುವುದರಿಂದ ಪರಮಾತ್ಮನಿಗೆ ಏಕಾತ್ಮ ಅಂತ ಕರೀತಾರೆ. ಸುಷುಮ್ನಾ ನಾಡಿಯಲ್ಲಿ ಪರಮಾತ್ಮ ಏಕಾತ್ಮನಾಗಿದ್ದಾನೆ. ನೋಡಿರಿ ಎಷ್ಟು ರೂಪದಿಂದ ಪರಮಾತ್ಮ ನಮ್ಮ ದೇಹದಲ್ಲಿದ್ದಾನೆ, ನಮ್ಮನ್ನು ಎಷ್ಟು ರೀತಿಯಿಂದ ರಕ್ಷಣೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ತಾಯಿ ತನ್ನ ಮಗುವನ್ನು ರಕ್ಷಣೆ ಮಾಡ್ತಾಳೆ ಹಾಗೆ ಪರಮಾತ್ಮ ನಮ್ಮ ದೇಹದಲ್ಲಿ ಪ್ರತಿಯೊಂದು ನಾಡಿಗಳಲ್ಲಿದ್ದು ಪ್ರತಿಯೊಂದು ಇಂದ್ರಿಯಗಳಲ್ಲಿದ್ದು ಮನಸ್ಸು ಬುದ್ಧಿ ಎಲ್ಲ ಕಡೆಗೂ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ನಮಗೆ ಬುದ್ಧಿ ಇತ್ಯಾದಿಗಳನ್ನು ಕೊಟ್ಟು ನಮ್ಮಿಂದ ಕೆಲಸಗಳನ್ನ ಮಾಡಿಸ್ತಾ ಇದ್ದಾನೆ. ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.